ಎಲ್ಲರಿಗೂ ನಮಸ್ಕಾರ. ಪುರಾಣ ಕಥೆಗಳಲ್ಲಿ ದೇವರ ದರ್ಶನಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಹೋಗ್ತಾ ಇದೀವಿ ಲಗ್ಗೇರಿನಲ್ಲಿರ್ತಕ್ಕಂಥ ಶಕ್ತಿ ದೇವತೆ ಶ್ರೀ ಬಂದಮ್ಮ ದೇವಿ ದೇವಸ್ಥಾನ. ಇದು ತುಂಬಾ ಅದ್ಭುತವಾದಂತ ದೇವಸ್ಥಾನ ಮತ್ತೆ ಶಕ್ತಿಯುತವಾದಂತ ಪವರ್ಫುಲ್ ದೇವಿಯ ದೇವಸ್ಥಾನ ಆಗಿದೆ. ಲಗ್ಗೇರೆ ಸುತ್ತಮುತ್ತ ಇರ್ತಕ್ಕಂಥವ್ರು, ನಾಗರಬಾವಿ ಸುತ್ತಮುತ್ತ ಇರ್ತಕ್ಕಂಥವ್ರು ಈ ದೇವಸ್ಥಾನಕ್ಕೆ ಒಮ್ಮೆ ವಿಸಿಟ್ ಅನ್ನ ಮಾಡ್ಲೇಬೇಕು. ಶ್ರೀ ಬಂದಮ್ಮ ದೇವಿ ದೇವಸ್ಥಾನ ಲಗ್ಗೆರೆ ಕೆಂಪೇಗೌಡ ಆರ್ಚ್ ಪಕ್ಕದಲ್ಲೇ ಇದೆ. ಇದು ತುಂಬಾ ಪವರ್ಫುಲ್ ಆಗಿರ್ತಕ್ಕಂಥ ಶಕ್ತಿ ದೇವತೆ ಬಂದಮ್ಮ ಕಣ್ರಿ. ನೀವು ಮನ್ಸಲ್ಲಿ ಏನ್ ಅನ್ಕೊಂಡು ಬೇಡ್ಕೋತಿರೋ ಅದೆಲ್ಲ ಖಂಡಿತವಾಗ್ಲೂ ಈಡೇರುತ್ತೆ. ಇಲ್ಲಿ ಯಾವುದೇ ರೀತಿಯಾದಂತ ದುಡ್ಡನ್ನ ಯಾರೂ ಕೂಡ ಕೇಳೋದಿಲ್ಲ. ಇದು ಜನಗಳ ಉದ್ಧಾರಕ್ಕಾಗಿ ಆಗಿರ್ತಕ್ಕಂಥ ಅದ್ಭುತವಾದಂತ ದೇವಸ್ಥಾನ. ಇಲ್ಲಿ ಇವತ್ತು ನಾವು ಬಂದಿದ್ದೀವಿ ಜಾತ್ರಾ ಮಹೋತ್ಸವಕ್ಕೆ. ನೋಡಿ, ಎಲ್ಲ ದೇವರುಗಳನ್ನ ತಂದು ಇಲ್ಲಿ ಇಟ್ಟಿದ್ದಾರೆ. ಎಷ್ಟು ಅದ್ಭುತವಾಗಿದೆ ನೋಡಿ. ಆ ಅಲಂಕಾರಗಳನ್ನ ನೋಡ್ರಿ, ಕಣ್ಣು ತುಂಬಿ ಬರುತ್ತೆ ಕಣ್ರಿ. ಎಷ್ಟು ಅದ್ಭುತವಾಗಿದೆ ದೇವಿಯ ದರ್ಶನ. ನೀವು ಕೂಡ ಬರಕ್ಕಾಗಿಲ್ಲ ಅಂದ್ರೆ ಇಲ್ಲೇ ದೇವಿಯ ದರ್ಶನವನ್ನ ಮಾಡ್ಕೊಳ್ಳಿ. ಅದ್ಭುತವಾದಂತಹ ರೂಪುರೇಷೆಗಳನ್ನ ಹೊಂದಿರತಕ್ಕಂತ ಪವಾಡ ದೇವತೆ ಶ್ರೀ ಬಂದಮ್ಮ ದೇವಿ ಕಣ್ರಿ. ಇಲ್ಲಿ ನೋಡಿ ಎಷ್ಟು ಅದ್ಭುತವಾಗಿ ಎಲ್ಲ ದೇವತೆಗಳನ್ನ ಇಟ್ಟಿದ್ದಾರೆ ಅಂತ ಹೇಳಿ. ನೋಡಿ, ಬಂದಮ್ಮ ತಾಯಿಯ ದರ್ಶನ ಮಾಡೋದಕ್ಕೆ ನೂರಾರು ಜನಗಳು ಬರ್ತಾ ಇದ್ದಾರೆ, ವಿಸಿಟ್ ಮಾಡ್ತಾ ಇದ್ದಾರೆ. ಸಣ್ಣ ಮಕ್ಕಳು, ದೊಡ್ಡವರು, ವಯಸ್ಸಾದವರು ಎಲ್ಲರೂ ಕೂಡ ಇಲ್ಲಿ ಬರ್ತಾ ಇದ್ದಾರೆ. ಸೊ ವಿಶೇಷ ಏನಂತ ಅಂದ್ರೆ ಇಲ್ಲಿ ನೀವು ಬಂದು ಮನಸ್ಸಲ್ಲಿ ಅಂದ್ಕೊಂಡು ಪೂಜೆಯನ್ನ ಮಾಡ್ಕೊಂಡು ಹೋದ್ರಿ ಅಂತಂದ್ರೆ ಖಂಡಿತವಾಗ್ಲೂ ನಿಮ್ಮ ಕಷ್ಟಗಳು ಸಂಪೂರ್ಣವಾಗಿ ಬಗೆಹರಿಯುತ್ತೇರಿ. ಆ ತಾಯಿಯ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ. ಖಂಡಿತವಾಗ್ಲೂ ನೀವು ಫ್ರೀ ಇದ್ರೆ ಅಥವಾ ಲಗ್ಗೆರೆ ನಾಗರಬಾವಿ ಸುತ್ತಮುತ್ತ ಇದ್ರಿ ಅಂತಂದ್ರೆ ಖಂಡಿತವಾಗ್ಲೂ ಬಂದು ವಿಸಿಟ್ ಅನ್ನ ಮಾಡಿ ದೇವಿಯ ದರ್ಶನವನ್ನ ಪಡ್ಕೊಳ್ಳಿ. ನೋಡಿ, ಆ ತಾಯಿಯ ದರ್ಶನವನ್ನ ಮಾಡೋದಕ್ಕೆ ಪುಣ್ಯ ಮಾಡಿರ್ಬೇಕು. ಎಷ್ಟು ಅದ್ಭುತವಾಗಿ ಅಲಂಕಾರವನ್ನ ಮಾಡಿದ್ದಾರೆ ನೋಡಿ. ದೇವಿನೇ ನೈಜ ರೂಪಿಣಿಯಾಗಿ ಇಲ್ಲಿ ಬಂದು ನಿಂತಿರೋ ತರ ಕಾಣ್ತಾ ಇದೆ. ಈ ಒಂದು ದೇವಸ್ಥಾನವನ್ನ ನೀವು ವಿಸಿಟ್ ಮಾಡಿ. ಈಗಂತೂ ತುಂಬಾ ಅದ್ಭುತವಾದಂತ ಅಲಂಕಾರಗಳಿಂದ ದೇವಿ ಕಾಣಿಸ್ತಾ ಇದ್ದಾಳೆ. ನೀವು ನೋಡಿದ್ರಿ ಅಂತಂದ್ರೆ ದೇವರೇ ಧರೆಗಿಳಿದು ಬಂದಿರೋ ರೀತಿಯಲ್ಲಿ ಈ ಅಲಂಕಾರಗಳು ನೋಡಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ನೀವು ಈ ದೇವಸ್ಥಾನಕ್ಕೆ ಇನ್ನು 3 ದಿನಗಳ ಕಾಲದಲ್ಲಿ ಬಂದು ವಿಸಿಟ್ ಅನ್ನ ಮಾಡಿದ್ರಿ ಅಂದ್ರೆ ಖಂಡಿತ ನಿಮ್ಮ ಮನಸ್ಸಿಗೆ ಒಂದು ಶಾಂತಿ, ನಿಮ್ಮ ಜೀವನಕ್ಕೆ ಒಂದು ನೆಮ್ಮದಿ, ಒಂದು ಉತ್ಸಾಹ ಸಿಗುತ್ತೆ. ಖಂಡಿತವಾಗ್ಲೂ ಸಾಧ್ಯ ಆದ್ರೆ ಸುತ್ತಮುತ್ತ ನಾಗರಬಾವಿ, ಲಗ್ಗೇರೆ, ನಂದಿನಿ ಲೇಔಟ್ ಸುತ್ತಮುತ್ತ ಇರ್ತಕ್ಕಂಥ ಜನರು ಬಂದು ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ನಿಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳಿ. ಖಂಡಿತವಾಗ್ಲೂ ಆ ದೇವಿ ನಿಮ್ಮ ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡ್ತಾಳೆ. ಹಾಗೆ ನಿಮ್ಮ ಜೀವನಕ್ಕೆ ಒಂದು ಉತ್ಸಾಹವನ್ನ ಕೊಟ್ಟು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಇದ್ರೆ ಅದಕ್ಕೆ ಒಂದು ಅದ್ಭುತವಾದಂಥ ಫಲವನ್ನ ಕೊಡ್ತಾಳೆ. ಇಲ್ಲಿ ಎಲ್ಲ ಉತ್ಸವ ಮೂರ್ತಿಗಳನ್ನ ಇಟ್ಟಿದ್ದಾರೆ. ಇವತ್ತು ಸಂಜೆ, ನಾಳೆ ಸಂಜೆ, ನಾಡಿದ್ದು ಸಂಜೆ ರಸ್ತೆಗಳಲ್ಲಿ ಉತ್ಸವ ಮೂರ್ತಿಗಳ ಮೆರವಣಿಗೆ ನಡೆಯುತ್ತೆ. ಆ ಮೆರವಣಿಗೆಯನ್ನ ನೋಡ್ತಾ ಇದ್ರೆ ಆನಂದ ಬಾಷ್ಪ ಕಣ್ತುಂಬಿ ಬರುತ್ತೆ. ಸಾಧ್ಯ ಆದರೆ ದಯವಿಟ್ಟು ನೀವೆಲ್ಲರೂ ಕೂಡ ಇವತ್ತು ಸಂಜೆ, ನಾಳೆ, ನಾಡಿದ್ದು ಫ್ರೀ ಮಾಡಿಕೊಂಡು ಬನ್ನಿ. ರಾಯರ ಆರಾಧನೆ ಕೂಡ ಇದೆ ಇದೇ ಸಂದರ್ಭದಲ್ಲಿ. ಹಾಗೆ ನೀವು ರಾಯರನ್ನು ನೋಡುತ್ತಾ ಹಾಗೆ ಇಲ್ಲಿ ಬಂದು ದೇವಿಯನ್ನು ಕೂಡ ನೋಡಿ ನಿಮ್ಮ ಜೀವನ ಸುಖಮಯವಾಗಿರಲಿ. ನಿಮ್ಮ ಎಲ್ಲ ಕಷ್ಟ ನಷ್ಟಗಳು ಬಗೆಹರಿತು ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ದೊರೆಯಲಿ ಅಂತ ನಾವು ಪುರಾಣ ಕಥೆಗಳ ಮೂಲಕ ದೇಗುಲ ದರ್ಶನದಿಂದ ನಿಮ್ಮೆಲ್ಲರಿಗೂ ಒಳಿತಾಗ್ಲಿ ಅಂತ ಆ ದೇವಿಯಲ್ಲಿ ಬೇಡ್ಕೋತೀವಿ. ಎಲ್ಲರೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ. ಇನ್ನೂ 10 ಜನಗಳಿಗೆ ಈ ದರ್ಶನವನ್ನ ಮಾಡುವಂತ ಭಾಗ್ಯವನ್ನ ನೀವು ಶೇರ್ ಮಾಡುವುದರ ಮೂಲಕ ಕಲ್ಪಿಸಿಕೊಡಿ ಅಂತ ಕೇಳ್ಕೊಂತೀವಿ. ಎಲ್ಲರಿಗೂ ಶುಭವಾಗಲಿ. ಆ ದೇವಿ ಸಕಲರಿಗೂ ಸರ್ವ ಮಂಗಳವನ್ನು ಉಂಟು ಮಾಡಲಿ ಎಂದು ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ನಮಸ್ಕಾರ.